ಎಲ್ರಿಗೂ ಗೊತ್ತಿರೋ ರೀತಿ ಮೂಡ ಕೇಸಲ್ಲಿ ನಮ್ಮಪ್ಪ ತುಂಬ ಹೋರಾಟ ಮಾಡ್ತಿದ್ದಾರೆ. ತುಂಬ ದೊಡ್ಡ ವ್ಯಕ್ತಿಗಳ ಹೆಸರು ಅದರಿಂದ ಆಚೆ ಬಂದಿದೆ. ಅವರು ಮಾತಾಡಿರೋ ಆಡಿಯೋ ರೆಕಾರ್ಡ್ಗಳ ಆಚೆ ಸಿಕ್ಕಿದೆ. ಎಲ್ಲಿ ಅವ್ರ ತಲೆ ಮೇಲೆ ಬರುತ್ತೆ ಅನ್ನೋದಕ್ಕೋಸ್ಕರ, ನಮ್ಮ ಅಪ್ಪನ ತಡೆಯೋದಕ್ಕೋಸ್ಕರ, ನಮ್ಮ ಅಪ್ಪನ ಬಾಯಿ ಮುಚ್ಚೋದಕ್ಕೋಸ್ಕರ ದುಡ್ಡನ್ನ ಆಮಿಷ ಓಡಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮಪ್ಪ ಅದಕ್ಕೆ ಒಪ್ಪಿಲ್ಲ, ಅವ್ರ ಹೋರಾಟ ನಿಲ್ಲಿಸ್ತಿಲ್ಲ. ಆ ಕಾರಣದಿಂದ ಇದೆಲ್ಲ ಮಾಡ್ತಿದ್ದಾರೆ ಸರ್. ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಮೂಡ ಕೇಸ್ ಇತ್ತು ಸರ್. ಬೆಳಗ್ಗೆ ಅಟೆಂಡ್ ಆಗಿದ್ವಿ, ಮಧ್ಯಾಹ್ನಕ್ಕೆ ಟೈಮ್ ಕೊಟ್ಟಿದ್ರು ಆರ್ಗ್ಯುಮೆಂಟ್ ಮಾಡೋಕ್ಕೆ. ಆರ್ಗ್ಯುಮೆಂಟ್ ಮಾಡ್ತಾರೆ. ಅಲ್ಲಿ ನಮ್ಮಪ್ಪ ಈ ಲಂಚ ತಗೊಂಡಿದ್ದಾರೆ ಅನ್ನೋ ವಿಚಾರಕ್ಕೋಸ್ಕರ ಏನು ಅರ್ಜಿ ಸಲ್ಲಿಸಿದ್ರು ಅದ್ರದ್ದು ಆರ್ಗ್ಯುಮೆಂಟ್ ಇಟ್ಕೊಂಡಿದ್ರು. ಇವತ್ತು ಎಲ್ಲಿ ಅದನ್ನ ಆರ್ಗ್ಯುಮೆಂಟ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಅಂತ ನಮ್ಗೆ ಡೌಟ್ ಪಡ್ತಿದೆ. ಅವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಏನೂ ಗೊತ್ತಿಲ್ಲ ಸರ್. ಸರ್ ನಮ್ಗೆ ಅವರು ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕರ್ಕೊಂಡೋಗಿ ಈಗಾಗಲೇ 3 ಅವರ್ ಆಗಿದೆ. 2 ಗಂಟೆ 2 ಕಾಲಲ್ಲಿ ಕರ್ಕೊಂಡು ಹೋಗಿರೋದು. ಇದುವರೆಗೂ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾರು ಕರ್ಕೊಂಡು ಹೋಗಿದ್ದಾರೆ ಏನು ಇನ್ಫಾರ್ಮೇಶನ್. ಸರ್ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಅರೆಸ್ಟ್ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ ಸರ್. ಕ್ಲಿಯರ್ ಆಗಿ ನಾವು ಅರೆಸ್ಟ್ ಮಾಡ್ತಿದೀವಿ, ಇಂಥ ಕಾರಣಕ್ಕೆ ಮಾಡ್ತಿದೀವಿ, ಇಂಥ FIR ಆಗಿದೆ, ಏನು ಪ್ರತಿಯೊಂದು ಹೇಳಿಲ್ಲ ನನಗೆ. ಸರ್ CCBಲಿ ಒಂದು ಕಂಪ್ಲೇಂಟ್ ಆಗಿದೆ. ಏನು ಕಂಪ್ಲೇಂಟ್ ಅಂತ ಹೇಳಿಲ್ಲ, ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಾವು ನಾನು ಏನು ಇನ್ಫಾರ್ಮೇಶನ್ ಅಂತ ಕೇಳಕ್ಕೆ ಕಾಲ್ನೇ ಕಟ್ ಮಾಡ್ತಾರೆ. ನಮ್ಮ ತಾಯಿ ಮಾತ್ರ ಮನೇಲಿ ಇದ್ದಾರೆ. ನಮ್ಮ ಮನೆ ಮತ್ತು ಆಫೀಸ್ನ ಸರ್ಚ್ ಮಾಡಬೇಕು ಅಂತ ಸರ್ಚ್ ಮಾಡ್ತಿದ್ದಾರೆ ಸರ್. ಈಗ ಸದ್ಯಕ್ಕೆ ಮನೇಲಿ ಮಾಡ್ತಿದ್ದಾರೆ, ಆಫೀಸಲ್ಲಿ ಮಾಡ್ತಿದ್ದಾರೆ ಸರ್ ಅಷ್ಟೇ. ಆಫೀಸ್ ಎರಡು ಒಂದೇ ಕಡೆ ಮನೆ ಹತ್ರನೇ ಆಫೀಸ್ ಇರುತ್ತೆ. ಇದುವರೆಗೂ ಏನೂ ಸಿಕ್ಕಿಲ್ಲ ಸರ್. ಸರ್ ಇಲ್ಲಿ ಸಿಗಾಕೊಳ್ಳೋದು ಅಂತ ತಪ್ಪು ಏನು ಮಾಡಿಲ್ಲ ನಮ್ಮ ತಂದೆ ಈಗ ಸ್ವಲ್ಪ ದಿನದಿಂದ ಒಂದು ಆಡಿಯೋ ರೆಕಾರ್ಡ್ನ ಆಚೆ ಬಿಟ್ಟಿರ್ತಾರೆ. ಆಡಿಯೋ ರೆಕಾರ್ಡಲ್ಲಿ ತುಂಬ ದೊಡ್ಡ ಸೀರಿಯಸ್ ವಿಚಾರ ಇರುತ್ತೆ. ಆ ಸೀರಿಯಸ್ ವಿಚಾರ ಆಚೆ ಬರಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅನ್ನೋದು ಡೌಟ್ ಬರ್ತಿದೆ ಸರ್.